ಸರ್ ಅಲ್ಲಿ ಶಿಫ್ಟ್ ಆದರೆ ಈಗಲೇ ಮೊದಲೇ ವ್ಯಾಪಾರಗಳಿಲ್ಲ ಇಲ್ಲಿ. ಅಲ್ಲಿಗಾದ್ರೆ ಇನ್ನೂ ಅಧ್ವಾನವಾಗ್ತೈತೆ ವ್ಯಾಪಾರ. 90% ಅಲ್ಲಿ ವ್ಯಾಪಾರ ಆಗೋದು ಇಲ್ಲ. ಇನ್ನೊಂದು ಇಲ್ಲಿ ಮೊದಲಿಂದಾನೇ ಇದೆ, 1000 ವರ್ಷಗಳಿಂದಾನೇ ಐತಿದ್ದು. ಹಂಗಾಗಿ ಇಲ್ಲಿ ಪರವಾಗಿಲ್ಲ ಇರೋದ್ರಲ್ಲಿ ವ್ಯಾಪಾರ. ಈಗಲೇ ಸುಂಕುತ್ಕಟ್ಟೆ ಅವೆಲ್ಲ ಓಪನ್ ಆಗಿಬಿಟ್ಟು ಈಗಲೇ ನಮಗೂ ಏನು ವ್ಯಾಪಾರಗಳಿಲ್ಲ, ಅಷ್ಟಕ್ಕಷ್ಟೇ ವ್ಯಾಪಾರಗಳು. ಇನ್ನು GKV ಶಿಫ್ಟ್ ಆದರೆ ಇನ್ನೂ ಏನು ವ್ಯಾಪಾರಗಳು ನಡೀತಂಗೆ ಹೋಗ್ತವೆ. ಶಿಫ್ಟ್ ಆಗ್ದಂಗೆ ಇರೋದೇ ಒಳ್ಳೇದು. ಸರ್ ಮನೋಜ್ ಅಂತ. GKVಗೆ ಶಿಫ್ಟ್ ಆದರೆ ಇಲ್ಲಿಗೆ ಜನಗಳು ಬರೋಲ್ಲ, KR ಮಾರ್ಕೆಟ್ಗೆ ಜನ ಬರೋಲ್ಲ. ಇನ್ನು ಅಲ್ಲಿಗೆ ಜನಗಳು ಬರ್ತಾರಾ? ಇಲ್ಲಿ ತುಂಬ ಬ್ರಾಂಚಸ್ ಆಗ್ಬಿಟ್ಟಿದೆ ಸುತ್ತಮುತ್ತ. ಇಲ್ಲೇ ವ್ಯಾಪಾರ ನಡೀತಾ ಇಲ್ಲ. ಇವಾಗೆಲ್ಲ ಬೀದಿ ವ್ಯಾಪಾರಿಗಳು ಹೊಟ್ಟೆ ಪಾಡಾಗಿ ಮಾಡ್ತಾ ಇರೋದು. ಈಗ ಅಲ್ಲೋಗಿ ಮಾಡಿದ್ರೆ ಎಲ್ಲರಿಗೂ ತುಂಬ ಲಾಸ್ ಆಗುತ್ತೆ. ಇವಾಗ ಇದು ತುಂಬ ದೂರ ಆಗುತ್ತೆ, ಲಾಂಗ್ ಆಗುತ್ತೆ. ಇವಾಗ ಹೆಬ್ಬಾಳ ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತು ತುಂಬ ಟ್ರಾಫಿಕ್ ಜಾಮು, ತುಂಬ ಲಾಸ್ 1 ಅವರ್ ಬೇಕು. ಇವಾಗ ಇಲ್ಲಿಂದ ಈ ಬೇರೆ ಕಡೆಯಿಂದ ಕೆಲಸಕ್ಕೆ ಬರ್ತಾರೆ, ಅವ್ರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇಲ್ಲಿರೋದೇ ಎಷ್ಟು ಬೆಸ್ಟ್ ಆಗುತ್ತೆ. ಅಲ್ಲಿ GKVKಲ್ಲಿ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ ಜನಗಳು ಇಲ್ಲಿಗೆ ಬರೋಕ್ಕೆ ಕಷ್ಟ, ಎಲ್ಲಿ KR ಮಾರ್ಕೆಟ್ಗೆ. ಇನ್ನು ಅಷ್ಟು ದೂರ 1 ಅವರ್ ಸ್ಪೆಂಡ್ ಮಾಡ್ಕೊಂಡವರು ಅಲ್ಲಿಗೆ ಬರೋಕ್ಕೆ, ಅಲ್ಲಿ ಬಂದು ಹೂವು ತೊಗೊಂತಾರೆ, ಅಲ್ಲಿ ವ್ಯಾಪಾರ ನಡೆಯುತ್ತೆ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಇವಾಗ ಏನು ಮಾಡಬೇಕು, ಇದನ್ನ ಮಾರ್ಕೆಟ್ನ ಶಿಫ್ಟ್ ಮಾಡಬೇಡಿ, ಇಲ್ಲೇ ಇರಲಿ. ಯಾರ ಹೊಟ್ಟೆ ಮೇಲೂ ಹೊಡೆಯೋಕ್ಕೆ ಹೋಗಬೇಡಿ. ನಮ್ಮ ಹೆಸರು ಆದರ್ಶ್ ಅಂತ. ನೀವು ಅಲ್ಲಿ ಗಂಟೆ ಹೋಗಿ ಅಷ್ಟು ದೂರ ಹೋದರೆ ನಮ್ಗೆ ಆಗಲ್ಲ, ಯಾರಿಗೂ ಆಗಲ್ಲ. ನಮಗೆ ಅಂತಲ್ಲ, ವ್ಯಾಪಾರಸ್ಥರಿಗೆ ಯಾರಿಗೂ ಆಗಲ್ಲ. ಹಂಗಾಗಿ ಇದು ಎಲ್ಲಕ್ಕೂ ಸಿಟಿಗೆ ಸೆಂಟ್ರ್, ಇದು KR ಮಾರ್ಕೆಟ್ ಎಲ್ಲ ಸಿಟಿಗೆ ಸೆಂಟ್ರು. ಹಂಗಾಗಿ ಎಲ್ಲ ವ್ಯಾಪಾರಿಗಳಿಗೂ ಎಲ್ಲಕ್ಕೂ ಬಂದು ಶಾಪಿಂಗ್ ಮಾಡೋಕ್ಕೆ ಎಲ್ಲಕ್ಕೂ ಚೆನ್ನಾಗಿದೆ, ಹತ್ರನೂ ಇದೆ. ಹಂಗಾಗಿ ಇಲ್ಲೇ ಇದ್ರೇ ಒಳ್ಳೆಯದು ಅಂತ ನಾವು ವ್ಯಾಪಾರಿಗಳು ನಾವು ಹೇಳ್ತೀರಿ. ನಮ್ಮ ಹೆಸರು ಕೃಷ್ಣ ಅಂತ.